ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು 40 ಎಡೆ ಸುತ್ತಳತೆಯ ಲೈನಿಂಗ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಕಟಿಂಗನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇದು ಲೈನಿಂಗ್ ಮೇಲೆ, ಇದು ಮೇನ್ ಪೀಸ್, ಇದು ಬ್ಲೌಸ್ ಪೀಸು. ಆಮೇಲೆ ಇದು ಲೈನಿಂಗು. ಈ ಥರ ಫೋಲ್ಡ್ ಮಾಡಿ ನಾನು ತಗೊಂಡಿದ್ದೀನಿ. ಈಗ ನೋಡಿ, ಎದೆ ಅಗಲ 12.5 ಇಟ್ಕೊಂಡಿದ್ದೀನಿ ನಾನು. ಎದೆ 10 ಇಂಚಿದೆ. ಇದು 2.5 ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ, ಯಾಕಂದರೆ ಅವರು ಜಾಸ್ತಿ ಬಿಡಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾನು 2.5 ಇಟ್ಕೊಂಡಿದ್ದೀನಿ. ಆಮೇಲೆ ಮೈ ಉದ್ದ 15 ಇಟ್ಕೊಂಡಿದ್ದೀನಿ. ಅವ್ರದ್ದು ರೆಡಿ 14 ಇದೆ. ನಾನು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಹೊಲಿಗೆಗೆಲ್ಲ ಹೋಗುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿದ್ದೀನಿ. ಈಗ ನಾನು ಈ ರೀತಿ 15 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ಥರ. ಲೈನಿಂಗು ಮತ್ತು ಮೇನ್ ಬ್ಲೌಸ್ ಪೀಸು ಒಂದೇ ಸಲ ನಾನು ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ, ಬೇಗ ಆಗುತ್ತೆ ಕಟ್ಟಿಂಗು. ನಾವು ಬೇಗನೆ ಕಟ್ ಮಾಡ್ಕೋಬಹುದು. ನೋಡಿ, ಈ ಥರ ಕರೆಕ್ಟಾಗಿ ಲೈನಿಂಗನ್ನು ಕರೆಕ್ಟಾಗಿ ಇಟ್ಕೋಬೇಕು. ಎರಡು ಬ್ಲೌಸ್ ಪೀಸು ಲೈನಿಂಗು ಕರೆಕ್ಟಾಗಿ ನೋಡಿಕೊಂಡು ಇಟ್ಕೋಬೇಕು. ನಿಮಗೆ ಸರಿಯಾಗಿ ಕೂಡ್ತಾ ಇಲ್ಲ ಅಂದರೆ ಒಂದು ಪಿನ್ನು ಹಾಕ್ಕೊಳ್ಳಿ, ಸೇಫ್ಟಿ ಪಿನ್ ಆಗಲಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ, ಏನೂ ಆಗಲ್ಲ. ಈಗ ನೋಡಿ, ಅವ್ರ ಅಳತೆ ಬ್ಲೌಸ್ ನೋಡ್ಕೊಳ್ಳೋಣ. ಅಳತೆ ನೋಡಿ, ಎದೆ 10 ಇದೆ. ಆಮೇಲೆ ಮೈ ಉದ್ದ 14 ಇದೆ. ಈಗ ಭುಜ ನೋಡ್ಕೊಳ್ಳೋಣ. ಭುಜನ ಈ ಥರ ಇಟ್ಕೊಂಡು ನೋಡ್ಕೋಬೇಕು. ಈ ಥರ ಇಟ್ಕೊಂಡು ನೋಡ್ಕೋಬೇಕು. ಇವ್ರದ್ದು ಡೀಪ್ ಇದೆ, ನೆಕ್ಕು ತುಂಬ ಡೀಪ್ ಇದೆ. ನಾನು 5.5 ತಗೋತಾ ಇದ್ದೀನಿ. ಭುಜ ಡೀಪ್ ಇದ್ದಾಗ ನಾವು ಕಡಿಮೆ ತಗೋಬೇಕಾಗತ್ತೆ. ಎಷ್ಟು ನಾವು ಡೀಪ್ ಕಡಿಮೆ ಇರುತ್ತೋ ಭುಜ ಜಾಸ್ತಿ ಮಾಡಬೇಕು. ನಾನು 5.5ಗೆ ಮಾರ್ಕ್ ಹಾಕೋತಾ ಇದ್ದೀನಿ. ಇವ್ರದ್ದು ಬಗಲು ತುಂಬ ಕಡಿಮೆ ಇದೆ. ಇವ್ರದ್ದು ಬಗಲು ಕೂಡ ನಾನು 5.5ನೇ ತಗೋತಾ ಇದ್ದೀನಿ. ಈಗ ಈ ಥರ ಮಾರ್ಕ್ ಹಾಕೋತೀನಿ. ನೀವು ಬೇಕಾದರೆ ಮಾರ್ಕ್ ಹಾಕೊಳ್ಳಿಕ್ಕೆ ನಿಮ್ಗೆ ಆಗಲ್ಲ ಅನ್ನೋರು ಸ್ಕೇಲ್ ಯೂಸ್ ಮಾಡ್ಬೋದು. ನನಗೆ ಹೀಗೆ ಮಾಡಿ ಅಭ್ಯಾಸ, ನಾನು ಹೀಗೆ ಹಾಕೋತೀನಿ. ನೀವು ಬೇಕಾದರೆ ಸ್ಕೇಲು ಯೂಸ್ ಮಾಡಿಕೊಂಡು ಹಾಕೋಬಹುದು. ಈಗ ನೋಡಿ, ಬಗಲಿಗೆ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಸೇಪ್ ಹಾಕ್ಕೋಬೇಕು. ಆಮೇಲೆ ಮುಂದಿನ ಭಾಗಕ್ಕೆ 1/2 ಇಂಚು ಒಳಗೆ ತಗೋಬೇಕು. ಅದನ್ನು ಸೇಪ್ ಹಾಕ್ಕೊಳ್ಳಿ. ಈ ಥರ ಸೇಪ್ ಹಾಕ್ಕೊಳ್ಳಿ. ಈಗ ಮುಂದಿನ ಕೊಳ್ಳಿನ ಉದ್ದ ಎಷ್ಟಿದೆ ನೋಡೋಣ. ಮುಂದಿನ ಕೊಳ್ಳಿನ ಉದ್ದ ಭುಜದಿಂದ ಹೀಗೆ ಹಿಡ್ಕೋಬೇಕು. ಟೇಪನ್ನು ಈ ಥರ ಇಟ್ಕೊಂಡು ನೋಡಬೇಕು. ಇವ್ರದ್ದು 6.5 ಇದೆ.
ಉದ್ದ ನಾನು 6.5 ಇಟ್ಕೋತಾ ಇದ್ದೀನಿ. ಆಮೇಲೆ ಭುಜ ಎಷ್ಟಿದೆ ಅಂತ ನೋಡೋಣ. ಇವ್ರದ್ದು ಅಗಲ ಎಷ್ಟು ಬಂದಿದೆ ಅಂತ 2.5 ಬಂದಿದೆ. ಇಲ್ಲಿ ನಾವು 3 ಇಟ್ಕೋಬೇಕು. ಹೊಲಿಗೆಗೆ ಹೋಗುತ್ತೆ. 3 3/4 ಇಟ್ಕೊಂಡ್ರೂ ನಡೆಯುತ್ತೆ. ಈಗ ನೋಡಿ, ಕೊಳ್ಳಿನಗಲ 2 ಇಟ್ಕೊಂಡಿದ್ದೀನಿ ನಾನು. ಈಗ ಒಂದು ಚೌಕು ಮಾರ್ಕ್ ಹಾಕೊಳ್ಳೋಣ. ಈ ಕಡೆ ನಾವು 2.5 ತಗೋಬೇಕಾಗತ್ತೆ ಕೆಳಗಡೆ. ಈಗ ಒಂದು ಮಾರ್ಕ್ ಹಾಕೊಳ್ಳೋಣ. ಈಗ ನೋಡಿ ಚೌಕ್ ಮಾರ್ಕ್ ಹಾಕೊಂಡಿದ್ದೀನಿ. ಈಗ ಕೊಳ್ಳಿನ ಸೇಪನ್ನು ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಸ್ಕೇಲ್ ಯೂಸ್ ಮಾಡಿಕೊಂಡು ಸೇಪ್ ಹಾಕ್ಕೊಳ್ಳಿ. ಈಗ ನೋಡಿ ಕೊಳ್ಳಿನ ಸೇಪು ಬಗಲ್ ಸೇಪು ಎಲ್ಲ ಆಯಿತು. ಈಗ ಕ್ರಾಸ್ ಬೆಲ್ಟನ್ನು ತಗೋಬೇಕು. ಈಗ ನೋಡಿ ಹಿಂದಿನ ಭಾಗ 15 ಇದೆ. ನಾನು ಇಲ್ಲಿ 16 ಇಟ್ಕೋತಾ ಇದ್ದೀನಿ. ಮುಂದಿನ ಭಾಗಕ್ಕೆ 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಈಗ ನೋಡಿ ಸೀದಾ ಒಂದು ಲೈನ್ ಹೊಡ್ಕೊರಿ ಸ್ಕೇಲ್ ತಗೊಂಡು. ಈ ರೀತಿ ಲೈನ್ ಹೊಡ್ಕೊರಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ನಾನು 4.5 ತಗೋತೀನಿ ಕ್ರಾಸ್ ಬೆಲ್ಟಿಗೆ. ಈ ಸೈಡು ನಾನು 3 ಇಂಚ್ ತಗೋತೀನಿ. 4.5ಗೆ ಈ ಕಡೆಯಿಂದ ಒಂದು ಮಾರ್ಕ್ ಹಾಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು ಸೇಪ್ ಕೊಡಿ. ಟಕ್ ಸೀಡು ಪಾಯಿಂಟ್ ಇದು. ಇಲ್ಲಿಂದ ಇಲ್ಲಿ 4.5 ಅಲ್ಲಿಗೊಂದು ಮಾರ್ಕ್ ಹಾಕ್ಕೋಬೇಕು. ಈ ಥರ ಮಾರ್ಕ್ ಹಾಕ್ಕೊಂಡು ಈ ಸೈಡ್ 3 ಇಂಚು ಅಗಲ ಇರಬೇಕು. ಇಲ್ಲಿಂದ ಇಲ್ಲಿ ತನಕನೂ 3 ಇಂಚ್ ಇರಬೇಕು. ಈ ಸೈಡ್ ಮಾತ್ರ ಕ್ರಾಸ್ ಬೆಲ್ಟ್ ಸೇಪ್ ಬರಬೇಕು. ಆ ಕಡೆ 3 ಇಂಚು, ಈ ಕಡೆ 1.5 ಇಂಚು ಜಾಸ್ತಿ ಬರಬೇಕಾಗತ್ತೆ. ಅಂದರೆ ಸೇಪ್ ಕರೆಕ್ಟ್ ಕೊಡುತ್ತೆ ಅದು. ಈಗ ನೋಡಿ ನಿಮಗೆ ಮಾರ್ಕ್ ಹಾಕಿದ್ದನ್ನು ನಾನು ತೋರಿಸ್ತೀನಿ. ಈ ಥರ ಮಾರ್ಕ್ ಹಾಕೋಬೇಕು. ಆಮೇಲೆ ಈ ಸೈಡ್ ಎಕ್ಸ್ಟ್ರಾ ಫಿಟ್ಟಿಂಗಿಗೆ 2 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. 2.5 ಇಂಚಿಗೆ ನಾನಿಲ್ಲಿ 2.5 ತೊಗೊಂಡಿದ್ದೀನಿ. ಈಗ ಇವ್ರ ಫಿಟ್ಟಿಂಗ್ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈಗ ನೋಡಿ 8 ಇದೆ. ನಾವು ಟಕ್ಸಿಗೆ 1 ಇಂಚು, ಆಮೇಲೆ ಫಿಟ್ಟಿಂಗದ್ದು 10, 11, 11.5 ತಗೋಬೇಕಾಗತ್ತೆ ನಾವು ಇಲ್ಲಿ. ಈ ಥರ ಮಾರ್ಕ್ ಹಾಕೋಬೇಕು. ಈಗ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ.
ಈ ಹಿಂದಿನ ಭಾಗಕ್ಕೆ ನಾವು ಕಟಿಂಗ್ ಮಾಡ್ಕೋಬೇಕು, ಮುಂದಿನ ಭಾಗ ಆಮೇಲೆ ಕಟ್ ಮಾಡ್ಕೋಬೇಕು ಸಪ್ರೇಟಾಗಿ ತೊಗೊಂಡು. ಈಗ ಹಿಂದಿನ ಭಾಗದ ಸೇಪ್ ಕಟಿಂಗ್ ಆಯಿತು. ಈಗ ನಾನು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಮುಂದಿನ ಭಾಗ ಅಷ್ಟೇ ಹಿಡ್ಕೊಂಡು ಕ್ರಾಸ್ ಬೆಲ್ಟನ್ನು ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ ಮುಂದಿನ ಭಾಗ ಅಷ್ಟೇ ಹಿಡ್ಕೊಂಡು ಬಗಲ್ ಸೇಪನ್ನು ಕಟಿಂಗ್ ಮಾಡ್ಕೋಬೇಕು ಅರ್ಧ ಇಂಚು ಒಳಗಡೆ. ನೋಡಿ ಈ ಥರ ಕಟಿಂಗ್ ಮಾಡ್ಕೋಬೇಕು. ಈಗ ಮುಂದಿನ ಕೊಳ್ಳನ್ನು ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈಗ ಮುಂದಿನ ಭಾಗ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಮುಂದಿನ ಭಾಗ ಕಟಿಂಗ್ ಆಯಿತು. ಈಗ ಹಿಂದಿನ ಕೊಳ್ಳನ್ನು ಸೇಪ್ ಹಾಕ್ಕೊಳ್ಳೋಣ. ಮುಂದಿನ ಕೊಳ್ಳು ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈಗ ನೋಡಿ, ಇದು 10.5 ಇದೆ. ಇವ್ರದ್ದು ಕೊಳ್ಳಿನ ಡೀಪು, ಹಿಂದಿನ ಕೊಳ್ಳಿನ ಡೀಪು 10.5 ಇದೆ. ಹತ್ತುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಅರ್ಧ ಇಂಚ್ ಕಡಿಮೆ ಮಾಡೋದಕ್ಕೆ ಹೇಳಿದ್ದಾರೆ ಅವರು. ನಾನು 10 ಇಂಚಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಈ ಕಡೆ ನಮ್ಮ ಕೆಳಗಡೆ 3 ಇಂಚ್ ತೊಗೋಬೇಕು ನಾವು, ಅಂದರೆ ಸೇಪು ಚೆನ್ನಾಗಿ ಬರುತ್ತೆ ಕೊಳ್ಳಿಂದು. ಮೇಲ್ಗಡೆ 2 ಇಂಚಿದೆ. ಈಗ ನಾವು ಇದನ್ನು ಚೌಕು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಆಮೇಲೆ ಕೊಳ್ಳಿನ ಸೇಪನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಕೊಳ್ಳಿನ ಸೇಪನ್ನು ನಾವು ಹಾಕ್ಕೋಬೇಕಾಗತ್ತೆ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಹಿಂದಿನ ಕೊಳ್ಳನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಸ್ವಲ್ಪ ಲೈನಿಂಗ್ ಕ್ರಾಸ್ ಬಂದಿದೆ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ನೋಡಿ ಬಾಡಿ ಕಟಿಂಗ್ ಆಯಿತು. ಈಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವಿಗೆ ಬಟ್ಟೆ ಅಗಲಕ್ಕೆ ಕಡಿಮೆ ಬೀಳ್ತಾ ಇದೆ. ಪೀಸ್ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ.
ಈ ಥರ ಪೀಸ್ ಜಾಯಿಂಟ್ ಮಾಡ್ಕೋಬೇಕು. ಇದು ಬಾಡಿದು ನಾನು ಕೊಳ್ಳಿನ ಭಾಗ ಕಟಿಂಗ್ ಮಾಡಿದ್ದು ಅದನ್ನೇ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲೊಂದು ಪಿನ್ ಹಾಕೊಳ್ಳಿ, ಅಂದರೆ ಆ ಕಡೆ ಈ ಕಡೆ ಹೋಗಲ್ಲ ಬಟ್ಟೆ. ಸ್ಲೀವ್ ಎಷ್ಟು ಉದ್ದ ಇದೆ ನೋಡ್ಕೊಳ್ಳೋಣ ಮೊದಲು. ಒಂಬತ್ತು ಇಂಚ್ ಇದೆ ಅವ್ರದ್ದು ಸ್ಲೀವು. ನಾವು 10 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. 9 ಇಂಚ್ ಇದ್ದಾಗ 1 ಇಂಚು ಹೊಲಿಗೆಗೆ ಹೋಗುತ್ತೆ. ಈ ಕಡೆ ಬಗಲಿಗೆ 3.5 ಇಂಚು, ಆಮೇಲೆ ಇಲ್ಲಿ 3.5 ಇಂಚು ಮಾರ್ಕ್ ಹಾಕ್ಕೋಬೇಕು. ಅಗಲಕ್ಕೆ 9.5 ಇದೆ. ಈಗ ಸ್ಲೀವ್ಸ್ ಸೇಪ್ ಹಾಕೊಳ್ಳೋಣ. ಈಗ ಮುಂದಿನ ಭಾಗಕ್ಕೆ ಅರ್ಧ ಇಂಚು ಒಳಗಡೆ ತಗೊಂಡು ನಾವು ಸೇಪ್ ಹಾಕ್ಕೋಬೇಕು. ಈಗ ನೋಡಿ, ಅರ್ಧ ಇಂಚು ಒಳಗಡೆ ತೊಗೊಂಡಿದ್ದೀನಿ. ತಗೊಂಡು ನಾವು ಸೇಪ್ ಹಾಕ್ಕೋಬೇಕು. ನಾವು ಇದು ತೋಳಿನ ಅಗಲಕ್ಕೆ 7 ಇಂಚು 7.5 ಇಂಚು ಇದು ಪೀಸ್ ಜಾಯಿಂಟ್ ಮಾಡೋದಿದೆ. ಹೀಗಾಗಿ ನಾನು ಇದನ್ನು ಈಗ ಕಟ್ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಈಗ ಹಾಗೆ ಸೇಪ್ ಹಾಕಿ ಇಟ್ಕೋತೀನಿ. ನೋಡಿ, ಈ ಥರ ಸೇಪ್ ಹಾಕ್ಕೋಬೇಕು. ನೋಡಿ, ಈಗ ಸೇಪ್ ಹಾಕೊಂಡಾಗಿದೆ. ಈಗ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಹಿಂದಿನ ಭಾಗದ ಮಾರ್ಕಿಗೆ ಅಷ್ಟೇ ನಾವು ಕಟಿಂಗ್ ಮಾಡ್ಕೋಬೇಕು. ಈಗ ನೋಡಿ, ಮುಂದಿನ ಭಾಗದ ಪದರನ್ನು ಹಿಡ್ಕೊಂಡು ನಾವು ಮುಂದಿನ ಭಾಗದ ಅರ್ಧ ಇಂಚು ಒಳಗಡೆ ಕಟಿಂಗ್ ಮಾಡ್ಕೋಬೇಕು. ಹಿಂದಿನ ಭಾಗ ಬಿಟ್ಟು ಮುಂದಿನ ಭಾಗ ಅಷ್ಟೇ ತಗೊಂಡು ಕಟಿಂಗ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಲಾಚ್ ಹಾಕೊಳ್ಳೋಣ. ಸೆಂಟರ್ ಗೊತ್ತಾಗಬೇಕಂತ ಹೇಳಿ ಒಂದು ಲಾಚ್ ಹಾಕೊಳ್ಳೋಣ. ಇದನ್ನು ಈಗ ಆಮೇಲೆ ಸ್ಟಿಚ್ ಮಾಡುವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಲೈನಿಂಗನ್ನು ಕಟ್ ಮಾಡಿದ್ದೀನಿ ನಾನು. ಸ್ಲೀವು ಹೀಗೆ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ನಾವು ಪೀಸು ಜಾಯಿಂಟ್ ಮಾಡಬೇಕಾಗತ್ತೆ. ಇದಕ್ಕೂ ಅಗಲ ಕಡಿಮೆ ಇದೆ ಪೀಸು. ಇದನ್ನು ನಾವು ಪೀಸ್ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಸ್ವಲ್ಪ ಕಡಿಮೆ ಬೀಳ್ತಾ ಇದೆ. ಇದನ್ನು ನಾವು ಪೀಸು ಆಮೇಲೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಇಟ್ಕೊಂಡು ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ನಾನು ಇದು ಲೈನಿಂಗ್ ಅಳತೆ ಇಟ್ಕೊಂಡು ಸ್ಲೀವನ್ನು ಇಟ್ಕೊಂಡು ಆಮೇಲೆ ಕರೆಕ್ಟಾಗಿ ನಾನು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಈಗ ಸ್ಲೀವ್ ಆಯಿತು. ಈಗ ನಾನು ಕ್ರಾಸ್ ಬೆಲ್ಟನ್ನು ಮತ್ತು
ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಈಗ ನೋಡಿ, ಈಗ ಉಳಿದಿರೋ ಬಟ್ಟೆಯಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ಬಟ್ಟೆ ಅಷ್ಟಕ್ಕಷ್ಟೇ ಇರುತ್ತದು ಎಲ್ಲ ನಾವು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಹೇಗೆ ಬೇಕೋ ಹಾಗೆ ನಾವು ವೇಸ್ಟ್ ಮಾಡೋ ಹಾಗಿಲ್ಲ ಬ್ಲೌಸಲ್ಲಿ, ಯಾಕಂದರೆ ಅಷ್ಟಕ್ಕಷ್ಟೇ ಇರುತ್ತೆ ಅದು ಬಟ್ಟೆ. ನೋಡಿ, ಈಗ ಒಂದು ಕಟಿಂಗ್ ಆಗಿದೆ. ಇನ್ನೊಂದನ್ನು ಹಿಡ್ಕೊಂಡು ನಾವು ಕಟಿಂಗ್ ಮಾಡ್ಕೋಬೇಕು. ನಾನು ಇದನ್ನು ಡಬಲ್ ಹಾಕೋತೀನಿ. ಇದು ಲೈನಿಂಗ್ ಬಟ್ಟೆ ತೆಳ್ಳಗಿರುತ್ತಲ್ವ, ಹೀಗಾಗಿ ನಾನು ಡಬಲ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೋತೀನಿ. ಅಂದರೆ ತುಂಬ ತಾಳಕಿ ಬರುತ್ತೆ, ಇಲ್ಲ ಅಂದರೆ ಅಷ್ಟು ತಾಳಕಿ ಬರಲ್ಲ ನಾವು ಸಿಂಗಲ್ ಹಾಕಿದರೆ. ಈಗ ನೋಡಿ, ಕ್ರಾಸ್ ಬೆಲ್ಟು ಕಟಿಂಗ್ ಆಯಿತು. ಈಗ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿಗೆ ಕಟಿಂಗ್ ಮಾಡ್ಕೊಳ್ಳೋಣ. 1.5 ಇಂಚಷ್ಟು ನಾವು ಕಾಜು ಪಟ್ಟಿಗೆ ತೊಗೋಬೇಕಾಗತ್ತೆ. ಹುಕ್ಸ್ ಪಟ್ಟಿಗೆ 1.5 ಇಂಚ್ ತೊಗೋಬೇಕಾಗತ್ತೆ. ಕಾಜು ಪಟ್ಟಿಗೆ 3 ಇಂಚ್ ತೊಗೋಬೇಕಾಗತ್ತೆ. ನೋಡಿ, ಈ ಥರ. ಈಗ ಬೆನ್ನು ಪಟ್ಟಿಗೆ, ಬ್ಯಾಕ್ ಪಾರ್ಟ್ ಸ್ಟಿಚಿಂಗಿಗೆ ಬೆನ್ನು ಪಟ್ಟಿಗೆ ಬೇಕು, ಇದನ್ನು ಕಟ್ ಮಾಡ್ಕೋಬೇಕು. ಇದು 1.5 ಇಂಚ್ ಕಟಿಂಗ್ ಮಾಡ್ಕೋಬೇಕು ಈ ಥರ ಪಟ್ಟಿನ. ನೋಡಿ ಎಷ್ಟು ಎಲ್ಲ ಕರೆಕ್ಟ್ ಆಯಿತು ನೋಡಿ, ಇದು ಲೈನಿಂಗ್ ಬಟ್ಟೆ. ಈಗ ಅವರು ಇದನ್ನು ಪೈಪಿಂಗನ್ನು ಸೀರೆ ಕಲರ್ ಪೈಪಿಂಗ್ ಕೊಡಂತ ಹೇಳಿದ್ದಾರೆ. ಇದರಲ್ಲಿ ನಾನು ಕಟಿಂಗ್ ಮಾಡಲ್ಲ, ಬೇರೆ ಇದರಲ್ಲಿ ಕಟಿಂಗ್ ಮಾಡ್ಕೋತೀನಿ. ಸೀರೆ ಕಲರ್ ಇರೋ ಬಟ್ಟೆನ ತಂದಿಟ್ಟಿದ್ದೀನಿ, ಅದರಲ್ಲಿ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಸ್ಟಿಚ್ ಮಾಡುವಾಗ ನಿಮಗೆ ನೆಕ್ ಪೈಪಿಂಗ್ ಪಟ್ಟಿನ ಕಟಿಂಗ್ ಮಾಡೋದನ್ನು ಹೇಳ್ತೀನಿ. ಈಗ ನೋಡಿ, ಇದು ಬಗಲ್ ಕಟ್ ಮಾಡ್ಕೊಂಡಿರೋ ಪೀಸ್ ಇದು ನಾನು ಕಾಜು ಪಟ್ಟಿಗೆ ತಗೋತಾ ಇದ್ದೀನಿ 3 ಇಂಚು. ನೋಡಿ, ಈ ಥರ. ಇದರಲ್ಲಿ ಯಾವುದು ವೇಸ್ಟ್ ಆಗಲ್ಲ, ಎಲ್ಲ ಕರೆಕ್ಟಾಗಿ ಬರುತ್ತೆ. ವೇಸ್ಟ್ ಅನ್ನೋದೇನೂ ಇರಲ್ಲ ಇದರಲ್ಲಿ. ಬ್ಲೌಸ್ ಪೀಸಲ್ಲಿ ಮಾತ್ರ ಎಲ್ಲನೂ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ, ಡಬಲ್ ನಾನು ಹೇಳಿದ್ನಲ್ಲ ಕ್ರಾಸ್ ಬೆಲ್ಟಿಗೆ ಡಬಲ್ ತೊಗೋತೀನಂತ. ಈಗ ನೋಡಿ, ಬಟ್ಟೆ ಇದೆ ಅಂತ ಹೇಳಿ ಇದ್ರ ಮೇಲೇ ನಾನು ತೊಗೊಂಡಿದ್ದೀನಿ ಹಿಂದಿನ ಭಾಗಕ್ಕೂ ಕ್ರಾಸ್ ಬೆಲ್ಟನ್ನು. ಈಗ ನೋಡಿ, ಬ್ಲೌಸ್ ಕಟಿಂಗ್ ಆಯಿತು. ನಿಮಗೆ ನನ್ನ ಕಟಿಂಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಥರ ನಿಮಗೆ ವಿಡಿಯೋ ಬೇಕು ಅದನ್ನು ತಿಳಿಸಿ. ನನ್ನ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.